2-3 ದಿವಸ ನಾವು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀವಿ. ಬಿಡದಿ ಟೌನ್ಶಿಪ್ ಮಾಡೋದ್ರಿಂದ ಸರ್ಕಾರ ಭಾಳ ತಪ್ಪು ಕೆಲಸಕ್ಕೆ ಕೈ ಹಾಕಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಿಂದ ನಾವು ಬಂದಿರೋದು. ಈ ಜಿಲ್ಲೆಯ ರಾಜ್ಯ ಉಪಾಧ್ಯಕ್ಷರಾಗಿ ಬಸನಗೌಡ ಅಂತ ನಾವು ಮಾತಾಡೋದು. ಇವತ್ತು ನಮ್ಮ ಮಾಜಿ ಶಾಸಕರು ಇದ್ದಾರೆ, ದೇವಾನಂದ ಸಾಹೇಬರು. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸರ್ಕಾರಿ ಜಮೀನುಗಳಿದ್ದಾವೆ. ನಮ್ಮಲ್ಲಿ ಬರಡು ಭೂಮಿ ಹೆಚ್ಚಾಗಿದೆ. ನಾವು ಅಲ್ಲಿ ಕೊಡ್ತೀವಿ. ಇಂಥದ್ದೇ ಒಂದು ಬೆಂಗಳೂರು ಸಿಟಿ ನೀವು ಅಲ್ಲಿ ಮಾಡ್ಬೋದಲ್ಲ. ಇಲ್ಲೇ ಯಾಕೆ ಇನ್ನೊಂದು ದಕ್ಷಿಣ ಕರ್ನಾಟಕದಲ್ಲೇ ನೀವು ಇದನ್ನು ಎಲ್ಲ ಅಕ್ವೈರ್ ಮಾಡೋದು, ನೀವು ಅದನ್ನು ರೈತರಿಗೆ ಮೋಸ ಮಾಡುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಅಂತ ನಾವು ಇವತ್ತು ಸನ್ಮಾನ್ಯ CM ಅವ್ರಿಗೆ ನಾವು ಒತ್ತಾಯ ಮಾಡ್ತಿದ್ದೀವಿ. ಯಾಕಂದರೆ ಇಲ್ಲಿ ಇಷ್ಟೆಲ್ಲ ರೈತರು ಹೋರಾಟ, ಪಾದಯಾತ್ರೆ, ಮಳೆಯಲ್ಲಿ ಚಳಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಈ ಇಳಿ ವಯಸ್ಸಿನಲ್ಲಿ ಕೂಡ ಸನ್ಮಾನ್ಯ ದೇವೇಗೌಡ ಸಾಹೇಬರು, ನಮ್ಮ ಕೇಂದ್ರ ಮಂತ್ರಿ ಅಂತ ಕುಮಾರಣ್ಣವರು, ಯುವ ನಾಯಕರಾಗಿರಂಥ ರಾಜ್ಯ ಯುವ ನಾಯಕರಂಥ ಇವತ್ತು ನಿಖಿಲ್ ಅಣ್ಣವರು, ಇಷ್ಟೆಲ್ಲ ಒಂದು ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು ಇವತ್ತು ಹೋರಾಟ ಮಾಡಿದ್ರಿಗೆ ಒಂದು ಸ್ವಲ್ಪ ಅವರು ಸರ್ಕಾರದ ಕಿವಿಡಾಗಿದೆ ಅಂತ ನಾವು ಅಂದ್ಕೊತಾ ಇದ್ದೀವಿ. ಅದಕ್ಕೆ ನಾವು ಈಗ ಸರ್ಕಾರಕ್ಕೆ ಈಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಕೊನೆಯದಲ್ಲ, ಇದು ಆರಂಭದ ಸ್ಥಿತಿಯಲ್ಲಿದೆ. ಇದು ನಾಂದಿ ಇದೆ ಹೊರತು ಇದು ಕೊನೆಯದಲ್ಲ. ನಾವು ಈ ಬಿಡದಿ ಶಿಪ್ ಇದೇನು ಟೌನ್ಶಿಪ್ ಮಾಡೋದು ಕೈ ಬಿಡುವವರೆಗೆ ನಾವು ರಾಜ್ಯದಂಥ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಅದಕ್ಕೆ ನಾವು ಇವತ್ತು ಎಲ್ಲ ಪಾದಯಾತ್ರೆಯಲ್ಲೂ ಪಾಲ್ಗೊಂಡಿದ್ದೀವಿ, ಇಲ್ಲಿನೂ ಪಾಲ್ಗೊಂಡಿದ್ದೀವಿ. ಅದಕ್ಕೆ ನೀವೇನಾದರೂ ಇನ್ನೊಂದು ಸಿಟಿ ಮಾಡ್ತಿದ್ರೆ ಉತ್ತರ ಕರ್ನಾಟಕಕ್ಕೆ ಬನ್ನಿ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೀವು 1000 ಎಕರೆ ಬರಡು ಭೂಮಿ ಇದೆ, ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ. ಒಂದು ಯೋಜನೆ ಸರ್ಕಾರ ಏನು ಅಂದ್ಕೊಂಡಿತ್ತು, ಅದರ ವಿರುದ್ಧವಾಗಿ ನಾವು 9, 10, 2 ದಿವಸ ಪಾದಯಾತ್ರೆ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಮಾಜಿ ನಾಗಠಾಣ ಮತಕ್ಷೇತ್ರದ ಶಾಸಕನಾದ ನಾನು, ದೇವಾನಂದ ಚವ್ಹಾಣ್ ಹಾಗೂ ಮೊನ್ನೆ JDS ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಡಗಿ ಸಾವ್ಕೂರು ಹಾಗೂ ಇನ್ನೂ ಸಾಕಷ್ಟು ಜನ ಜೊತೆಗೆ ನಾವು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ. ಆನಂತರ 2ನೇ ದಿವಸದಲ್ಲಿ ಒಂದು ಸರ್ಕಾರದ ಒತ್ತಡದ ಮೇರೆಗೆ ಇವತ್ತು ಪೊಲೀಸ್ ಇಲಾಖೆ ಮುಂದೆ ಪಾದಯಾತ್ರೆಗೆ ಮುಟುಗೊಳಿಸ್ತಿದ್ದಾರೆ. ಅದರ ಪ್ರಯುಕ್ತವಾಗಿ ಇವತ್ತು 18ನೇ ತಾರೀಕಿಗೆ ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತೇನು ರೈತರ ಒಂದು ಸಮಾವೇಶ ಅಂದ್ಕೊಂಡಿದ್ದರು, ಆ ಸಮಾವೇಶ ಇವತ್ತು ಯಶಸ್ವಿಯಾಗಿ ಕೂಡ ಆಗಿದೆ. ಇವತ್ತು ಮಾಧ್ಯಮದ ಮುಖಾಂತರ ನಾನು ಗೌರವಾನ್ವಿತ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಷ್ಟೇ, ಇವತ್ತು ರೈತರ ಜೊತೆಗೆ ನಾವು ಚೆಲ್ಲಾಟ ಆಡುವಂಥದ್ದು ಕೆಲಸ ಮಾಡಬೇಕು. ರೈತರ ಒಂದು ಭವಿಷ್ಯದಗೋಸ್ಕರ ಇವತ್ತು ನಾವು ಕೆಲಸ ಮಾಡಿದ್ದೇ ಆಗಿದ್ದರೆ ನಾವು ಕೂಡ ಸಂಪೂರ್ಣವಾಗಿ ಸಹಕಾರ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಮತ್ತು ಬಿಜಾಪುರ ಜಿಲ್ಲೆಯನ್ನಾಗಿ ನಾನು ಕೂಡ ಒಂದು ಶಾಸಕರಿಗೆ ಮನವಿ ಮಾಡುವುದಷ್ಟೇ ಸರ್ಕಾರಕ್ಕೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಬರಡು ಭೂಮಿ ಇದೆ ಮತ್ತು ನಿರುದ್ಯೋಗಿಗಳು ಕೂಡ ಇದ್ದಾರೆ. ಇವತ್ತು ಬಂಜಾರ ಸಮುದಾಯದವನಾಗಿ ನಾನು ಇವತ್ತು ತಾಂಡಾ ಜನತೆ ಗುಳೆ ಹೋಗಿ ಹಿಂದಿನ ಒಂದು ವರ್ಷದಲ್ಲಿ ಕನಿಷ್ಠ ಒಂದು 18 ಜನ ತೀರ್ಕೊಂಡಿರೋದು. ಅಂಥ ಒಂದು ಜನರಿಗೆ ಮತ್ತು ಬಿಜಾಪುರ ಜಿಲ್ಲೆಯ ಜನತೆಗೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ದುಡಿಯೋಕೆ ಹೋದಲ್ಲಿ ಆಗಿದ್ದರಿಂದ ಕರ್ನಾಟಕ ಸರ್ಕಾರದಿಂದ ಯಾವುದೇ ಹೆಚ್ಚಿನ ಆಗಲಿಲ್ಲ. ಮಾನ್ಯ ಕುಮಾರಣ್ಣವರು 2 ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೂಡ ಕೊಟ್ಟರೆ ಅದನ್ನು. ಹೀಗಾಗಿ ನಾನು ವಿನಂತಿ ಮಾಡಿಕೊಳ್ಳೋದಷ್ಟೇ, ಬಿಜಾಪುರ ಜಿಲ್ಲೆ ಒಂದು ಬರಡು ಜಿಲ್ಲೆ, ಅಲ್ಲಿ ಬಂದು ತಾವು ಇಂಥ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ರೆ ಅಲ್ಲಿ ಜನತೆಗೂ ಒಳ್ಳೆಯದಾಗತ್ತೆ, ಬಿಜಾಪುರ ಜಿಲ್ಲೆ ಜನತೆಗೂ ಒಳ್ಳೆಯದಾಗ್ತದೆ. ನಾವು ಈ ಒಂದು ಬಿಡದಿ ಟೌನ್ಶಿಪ್ಪನ್ನು ಬಿಟ್ಟು ಬಿಜಾಪುರ ಟೌನ್ಶಿಪ್ ಮಾಡಲು ಬರ್ರಿ ಅಂತೇಳಿ ಆಹ್ವಾನ ಕೂಡ ನಾನು ಮಾಡ್ತೀನಿ ಸರ್. ದೇವಾನಂದ್ ಕುಲಸಿಂಗ್ ಚವ್ಹಾಣ್ ನಾಗಠಾಣ ಮತಕ್ಷೇತ್ರದ ಮಾಜಿ ಶಾಸಕರು.